ವೆಲ್ಕಮ್ ಬ್ಯಾಕ್. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿಧಿ ಅಲ್ಲ ಅಂದ್ರೆ ನಮ್ಮ ಚಿನ್ನವನ್ನ ನಮಗೆ ಕೊಡಿ. ಚಿನ್ನ ಸಿಕ್ಕ ಜಾಗದ ಮಾಲೀಕರು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ನಿಧಿ ಅಲ್ಲ ಅಂತ ಹೇಳಿದ್ದಾರೆ. ಅದು ನಮ್ಮ ಪೂರ್ವಜರು ಇಟ್ಟಿದ್ದ ಚಿನ್ನ ಅಂತ ಹೇಳಿದ್ದಾರೆ. ಚಿನ್ನವನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಇದೀಗ ಆಗ್ರಹ ಮಾಡ್ತಾ ಇದ್ದಾರೆ. ರಮೇಶ್ ಮೂಲಿಮನಿ ಎನ್ನುವ ಹಿರಿಯ ಅಧಿಕಾರಿಗಳು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಕುಟುಂಬಸ್ಥರು ಕೂಡ ಆ ಚಿನ್ನ ನಮಗೆ ಬೇಕು ಅಂತ ಹೇಳಿ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಏನು ರಮೇಶ್ ಮೂಲಿಮನಿ ಅವರ ಪುರಾತತ್ವ ಇಲಾಖೆ ತಂಡ ಪರಿಶೀಲನೆ ಮಾಡಿದಂತಹ ಸಮಯದಲ್ಲಿ ಈ ಒಂದು ಮನೆ ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಮನೆಯಲ್ಲಿ ಸಿಕ್ಕಿರೋದ್ರಿಂದ ಅದು ಕುಟುಂಬಕ್ಕೆ ಚಿನ್ನ ಸೇರಿದ್ದು ಅಂತ ಹೇಳಿ, ಆದ್ರೆ ಇದು ಯಾವುದೇ ದೇವಸ್ಥಾನಕ್ಕೆ ಸೇರಿಲ್ಲ ಅಂತ ಹೇಳಿ ಅಧಿಕಾರಿನೇ ಸ್ಪಷ್ಟನೆ ನೀಡಿದ್ರಿಂದ ಇವಾಗ ಆ ಚಿನ್ನ ನಮಗೆ ಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಏನು ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ ಪಾಯ ತೆಗೆಯುವಂತಹ ಸಮಯದಲ್ಲಿ ಇಲ್ಲಿ ಚಿನ್ನ ಸಿಕ್ಕಿತ್ತು. ಇವಾಗ ಆ ಚಿನ್ನವನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಈ ಚಿನ್ನ ಆ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಮತ್ತು ಆ ಚಿನ್ನ ನಮಗೆ ಬೇಕಂತ ಹೇಳಿ ಕುಟುಂಬಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅವರನ್ನ ಕೇಳೋಣ. ಈಗ ನೀವು ನಿನ್ನೆ ಹಸ್ತಾಂತರ ಮಾಡಿದ್ರಿ, ಇವಾಗ ಅಧಿಕಾರಿಗಳು ಬಂದು ಹೇಳಿದ್ರು ಅದು ಆ ಕುಟುಂಬಕ್ಕೆ ಸೇರಿದ್ದು, ಅಂದ್ರೆ ಆ ಮನೆಯಲ್ಲಿ ಸಿಕ್ಕಿದೆ ಅಂದ್ರೆ ಅದು ಕುಟುಂಬಕ್ಕೆ ದೇವಸ್ಥಾನದಲ್ಲ ಅಂತ ಹೇಳಿದ್ದಾರೆ. ನಿಮ್ ಬೇಡಿಕೆ ಏನು ಇವಾಗ? ನಮ್ದೇನು ಈ ನಮ್ದ ನಮ್ ಬಂದಾರ ಅಲ್ಲ ನಮ್ಗ ವಾಯ್ ವಾಪಸ್ ಕೊಡ್ರಿ. ಅದು ಅವ್ರ ಬಂದಾರ ಅಲ್ಲ ಅಂದ್ರೆ ನಮ್ಗೆ ವಾಯ್ ವಾಪಸ್ ಕೊಡ್ರಿ. ನಮ್ಮದು ನಿಧಿ ವಾಯ್ ನಮ್ದ ವಾಪಸ್ ಕೊಡ್ರಿ. ಮನಿದಾಗ ಅಂದ್ರೆ ನಮ್ಮ ಮನಿದೇ ಅಂದ್ರೆ ನಮ್ಮ ವಾಯ್ ವಾಪಸ್ ಬೇಕು. ನಮ್ದು ಬೇಕು. ವೆಲ್ಕಮ್ ಬ್ಯಾಕ್. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿಧಿ ಅಲ್ಲ ಅಂದ್ರೆ ನಮ್ಮ ಚಿನ್ನವನ್ನ ನಮಗೆ ಕೊಡಿ. ಚಿನ್ನ ಸಿಕ್ಕ ಜಾಗದ ಮಾಲೀಕರು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ನಿಧಿ ಅಲ್ಲ ಅಂತ ಹೇಳಿದ್ದಾರೆ. ಅದು ನಮ್ಮ ಪೂರ್ವಜರು ಇಟ್ಟಿದ್ದ ಚಿನ್ನ ಅಂತ ಹೇಳಿದ್ದಾರೆ. ಚಿನ್ನವನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಇದೀಗ ಆಗ್ರಹ ಮಾಡ್ತಾ ಇದ್ದಾರೆ. ರಮೇಶ್ ಮೂಲಿಮನಿ ಎನ್ನುವ ಹಿರಿಯ ಅಧಿಕಾರಿಗಳು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಕುಟುಂಬಸ್ಥರು ಕೂಡ ಆ ಚಿನ್ನ ನಮಗೆ ಬೇಕು ಅಂತ ಹೇಳಿ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಏನು ರಮೇಶ್ ಮೂಲಿಮನಿ ಅವರ ಪುರಾತತ್ವ ಇಲಾಖೆ ತಂಡ ಪರಿಶೀಲನೆ ಮಾಡಿದಂತಹ ಸಮಯದಲ್ಲಿ ಈ ಒಂದು ಮನೆ ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಮನೆಯಲ್ಲಿ ಸಿಕ್ಕಿರೋದ್ರಿಂದ ಅದು ಕುಟುಂಬಕ್ಕೆ ಚಿನ್ನ ಸೇರಿದ್ದು ಅಂತ ಹೇಳಿ, ಆದ್ರೆ ಇದು ಯಾವುದೇ ದೇವಸ್ಥಾನಕ್ಕೆ ಸೇರಿಲ್ಲ ಅಂತ ಹೇಳಿ ಅಧಿಕಾರಿನೇ ಸ್ಪಷ್ಟನೆ ನೀಡಿದ್ರಿಂದ ಇವಾಗ ಆ ಚಿನ್ನ ನಮಗೆ ಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಏನು ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ ಪಾಯ ತೆಗೆಯುವಂತಹ ಸಮಯದಲ್ಲಿ ಇಲ್ಲಿ ಚಿನ್ನ ಸಿಕ್ಕಿತ್ತು. ಇವಾಗ ಆ ಚಿನ್ನವನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಈ ಚಿನ್ನ ಆ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಮತ್ತು ಆ ಚಿನ್ನ ನಮಗೆ ಬೇಕಂತ ಹೇಳಿ ಕುಟುಂಬಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅವರನ್ನ ಕೇಳೋಣ. ಈಗ ನೀವು ನಿನ್ನೆ ಹಸ್ತಾಂತರ ಮಾಡಿದ್ರಿ, ಇವಾಗ ಅಧಿಕಾರಿಗಳು ಬಂದು ಹೇಳಿದ್ರು ಅದು ಆ ಕುಟುಂಬಕ್ಕೆ ಸೇರಿದ್ದು, ಅಂದ್ರೆ ಆ ಮನೆಯಲ್ಲಿ ಸಿಕ್ಕಿದೆ ಅಂದ್ರೆ ಅದು ಕುಟುಂಬಕ್ಕೆ ದೇವಸ್ಥಾನದಲ್ಲ ಅಂತ ಹೇಳಿದ್ದಾರೆ. ನಿಮ್ ಬೇಡಿಕೆ ಏನು ಇವಾಗ? ನಮ್ದೇನು ಈ ನಮ್ದ ನಮ್ ಬಂದಾರ ಅಲ್ಲ ನಮ್ಗ ವಾಯ್ ವಾಪಸ್ ಕೊಡ್ರಿ. ಅದು ಅವ್ರ ಬಂದಾರ ಅಲ್ಲ ಅಂದ್ರೆ ನಮ್ಗೆ ವಾಯ್ ವಾಪಸ್ ಕೊಡ್ರಿ. ನಮ್ಮದು ನಿಧಿ ವಾಯ್ ನಮ್ದ ವಾಪಸ್ ಕೊಡ್ರಿ. ಮನಿದಾಗ ಅಂದ್ರೆ ನಮ್ಮ ಮನಿದೇ ಅಂದ್ರೆ ನಮ್ಗೆ ವಾಯ್ ವಾಪಸ್ ಬೇಕು. ನಮ್ಮದು ಬೇಕು. ವೆಲ್ಕಮ್ ಬ್ಯಾಕ್. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿಧಿ ಅಲ್ಲ ಅಂದ್ರೆ ನಮ್ಮ ಚಿನ್ನವನ್ನ ನಮಗೆ ಕೊಡಿ. ಚಿನ್ನ ಸಿಕ್ಕ ಜಾಗದ ಮಾಲೀಕರು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ನಿಧಿ ಅಲ್ಲ ಅಂತ ಹೇಳಿದ್ದಾರೆ. ಅದು ನಮ್ಮ ಪೂರ್ವಜರು ಇಟ್ಟಿದ್ದ ಚಿನ್ನ ಅಂತ ಹೇಳಿದ್ದಾರೆ. ಚಿನ್ನವನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಇದೀಗ ಆಗ್ರಹ ಮಾಡ್ತಾ ಇದ್ದಾರೆ. ರಮೇಶ್ ಮೂಲಿಮನಿ ಎನ್ನುವ ಹಿರಿಯ ಅಧಿಕಾರಿಗಳು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಕುಟುಂಬಸ್ಥರು ಕೂಡ ಆ ಚಿನ್ನ ನಮಗೆ ಬೇಕು ಅಂತ ಹೇಳಿ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಏನು ರಮೇಶ್ ಮೂಲಿಮನಿ ಅವರ ಪುರಾತತ್ವ ಇಲಾಖೆ ತಂಡ ಪರಿಶೀಲನೆ ಮಾಡಿದಂತಹ ಸಮಯದಲ್ಲಿ ಈ ಒಂದು ಮನೆ ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಮನೆಯಲ್ಲಿ ಸಿಕ್ಕಿರೋದ್ರಿಂದ ಅದು ಕುಟುಂಬಕ್ಕೆ ಚಿನ್ನ ಸೇರಿದ್ದು ಅಂತ ಹೇಳಿ, ಆದ್ರೆ ಇದು ಯಾವುದೇ ದೇವಸ್ಥಾನಕ್ಕೆ ಸೇರಿಲ್ಲ ಅಂತ ಹೇಳಿ ಅಧಿಕಾರಿನೇ ಸ್ಪಷ್ಟನೆ ನೀಡಿದ್ರಿಂದ ಇವಾಗ ಆ ಚಿನ್ನ ನಮಗೆ ಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಏನು ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ ಪಾಯ ತೆಗೆಯುವಂತಹ ಸಮಯದಲ್ಲಿ ಇಲ್ಲಿ ಚಿನ್ನ ಸಿಕ್ಕಿತ್ತು. ಇವಾಗ ಆ ಚಿನ್ನವನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಈ ಚಿನ್ನ ಆ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಮತ್ತು ಆ ಚಿನ್ನ ನಮಗೆ ಬೇಕಂತ ಹೇಳಿ ಕುಟುಂಬಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅವರನ್ನ ಕೇಳೋಣ.
ಈಗ ನೀವು ನಿನ್ನೆ ಹಸ್ತಾಂತರ ಮಾಡಿದ್ರಿ, ಇವಾಗ ಅಧಿಕಾರಿಗಳು ಬಂದು ಹೇಳಿದ್ರು ಅದು ಆ ಕುಟುಂಬಕ್ಕೆ ಸೇರಿದ್ದು, ಅಂದ್ರೆ ಆ ಮನೆಯಲ್ಲಿ ಸಿಕ್ಕಿದೆ ಅಂದ್ರೆ ಅದು ಕುಟುಂಬಕ್ಕೆ, ದೇವಸ್ಥಾನದಲ್ಲ ಅಂತ ಹೇಳಿದ್ದಾರೆ. ನಿಮ್ ಬೇಡಿಕೆ ಏನು ಇವಾಗ? ನಮ್ದೇನು ಈ ನಮ್ಗ ನಮ್ ಬಂದಾರ ಅಲ್ಲ ನಮಗ ಒಳ್ಳೆ ವಾಪಸ್ ಕೊಡ್ರಿ. ಅದು ಅವ್ರ ಬಂದಾರ ಅಲ್ಲ ಅಂದ್ರೆ ನಮ್ಗ ಒಳ್ಳೆ ವಾಪಸ್ ಕೊಡ್ರಿ. ನಮಗ ನಿಧಿ ಒಳ್ಳೆ ನಮಗ ವಾಪಸ್ ಕೊಡ್ರಿ. ಮನಿದಾರ ಅಂದ್ರೆ ನಮ್ ಮನಿದೆ ಅಂದ್ರೆ ನಮಗ ಒಳ್ಳೆ ವಾಪಸ್ ಬೇಕು, ನಮಗ ಬೇಕು. ವೆಲ್ಕಮ್ ಬ್ಯಾಕ್. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿಧಿ ಅಲ್ಲ ಅಂದ್ರೆ ನಮ್ಮ ಚಿನ್ನವನ್ನ ನಮಗೆ ಕೊಡಿ. ಚಿನ್ನ ಸಿಕ್ಕ ಜಾಗದ ಮಾಲೀಕರು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ನಿಧಿ ಅಲ್ಲ ಅಂತ ಹೇಳಿದ್ದಾರೆ. ಅದು ನಮ್ಮ ಪೂರ್ವಜರು ಇಟ್ಟಿದ್ದ ಚಿನ್ನ ಅಂತ ಹೇಳಿದ್ದಾರೆ. ಚಿನ್ನವನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಇದೀಗ ಆಗ್ರಹ ಮಾಡ್ತಾ ಇದ್ದಾರೆ. ರಮೇಶ್ ಮೂಲಿಮನಿ ಎನ್ನುವ ಹಿರಿಯ ಅಧಿಕಾರಿಗಳು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಕುಟುಂಬಸ್ಥರು ಕೂಡ ಆ ಚಿನ್ನ ನಮಗೇ ಬೇಕು ಅಂತ ಹೇಳಿ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಏನು ರಮೇಶ್ ಮೂಲಿಮನಿ ಅವರ ಪುರಾತತ್ವ ಇಲಾಖೆ ತಂಡ ಪರಿಶೀಲನೆ ಮಾಡಿದಂತ ಸಮಯದಲ್ಲಿ ಈ ಒಂದು ಮನೆ ನಿರ್ಮಾಣ ಮಾಡುವಂತ ಸಮಯದಲ್ಲಿ ಮನೆಯಲ್ಲಿ ಸಿಕ್ಕಿರೋದ್ರಿಂದ ಅದು ಕುಟುಂಬಕ್ಕೆ ಚಿನ್ನ ಸೇರಿದ್ದು ಅಂತ ಹೇಳಿ, ಆದ್ರೆ ಇದು ಯಾವುದೇ ದೇವಸ್ಥಾನಕ್ಕೆ ಸೇರಿಲ್ಲ ಅಂತ ಹೇಳಿ ಅಧಿಕಾರಿನೇ ಸ್ಪಷ್ಟನೆ ನೀಡಿದ್ರಿಂದ ಇವಾಗ ಆ ಚಿನ್ನ ನಮಗೇ ಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಏನು ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ ಪಾಯ ತೆಗೆಯುವಂತ ಸಮಯದಲ್ಲಿ ಇಲ್ಲಿ ಚಿನ್ನ ಸಿಕ್ಕಿತ್ತು. ಇವಾಗ ಆ ಚಿನ್ನವನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಈ ಚಿನ್ನ ಆ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಮತ್ತು ಆ ಚಿನ್ನ ನಮಗೆ ಬೇಕಂತ ಹೇಳಿ ಕುಟುಂಬಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅವರನ್ನ ಕೇಳೋಣ. ಈಗ ನೀವು ನಿನ್ನೆ ಹಸ್ತಾಂತರ ಮಾಡಿದ್ರಿ, ಇವಾಗ ಅಧಿಕಾರಿಗಳು ಬಂದು ಹೇಳಿದ್ರು ಅದು ಆ ಕುಟುಂಬಕ್ಕೆ ಸೇರಿದ್ದು, ಅಂದ್ರೆ ಆ ಮನೆಯಲ್ಲಿ ಸಿಕ್ಕಿದೆ ಅಂದ್ರೆ ಅದು ಕುಟುಂಬಕ್ಕೆ, ದೇವಸ್ಥಾನದಲ್ಲ ಅಂತ ಹೇಳಿದ್ದಾರೆ. ನಿಮ್ ಬೇಡಿಕೆ ಏನು ಇವಾಗ? ನಮ್ದೇನು ಈ ನಮ್ಗ ನಮ್ ಬಂದಾರ ಅಲ್ಲ ನಮಗ ಒಳ್ಳೆ ವಾಪಸ್ ಕೊಡ್ರಿ. ಅದು ಅವ್ರ ಬಂದಾರ ಅಲ್ಲ ಅಂದ್ರೆ ನಮಗ ಒಳ್ಳೆ ವಾಪಸ್ ಕೊಡ್ರಿ. ನಮಗ ನಿಧಿ ಒಳ್ಳೆ ನಮಗ ವಾಪಸ್ ಕೊಡ್ರಿ. ಮನಿದಾರ ಅಂದ್ರೆ ನಮ್ ಮನಿದೆ ಅಂದ್ರೆ ನಮಗ ಒಳ್ಳೆ ವಾಪಸ್ ಬೇಕು, ನಮಗ ಬೇಕು. ವೆಲ್ಕಮ್ ಬ್ಯಾಕ್. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿಧಿ ಅಲ್ಲ ಅಂದ್ರೆ ನಮ್ಮ ಚಿನ್ನವನ್ನ ನಮಗೆ ಕೊಡಿ. ಚಿನ್ನ ಸಿಕ್ಕ ಜಾಗದ ಮಾಲೀಕರು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ನಿಧಿ ಅಲ್ಲ ಅಂತ ಹೇಳಿದ್ದಾರೆ. ಅದು ನಮ್ಮ ಪೂರ್ವಜರು ಇಟ್ಟಿದ್ದ ಚಿನ್ನ ಅಂತ ಹೇಳಿದ್ದಾರೆ. ಚಿನ್ನವನ್ನ ಮರಳಿ ನೀಡುವಂತೆ ಕುಟುಂಬಸ್ಥರು ಇದೀಗ ಆಗ್ರಹ ಮಾಡ್ತಾ ಇದ್ದಾರೆ. ರಮೇಶ್ ಮೂಲಿಮನಿ ಎನ್ನುವ ಹಿರಿಯ ಅಧಿಕಾರಿಗಳು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ಕುಟುಂಬಸ್ಥರು ಕೂಡ ಆ ಚಿನ್ನ ನಮಗೇ ಬೇಕು ಅಂತ ಹೇಳಿ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಏನು ರಮೇಶ್ ಮೂಲಿಮನಿ ಅವರ ಪುರಾತತ್ವ ಇಲಾಖೆ ತಂಡ ಪರಿಶೀಲನೆ ಮಾಡಿದಂತ ಸಮಯದಲ್ಲಿ ಈ ಒಂದು ಮನೆ ನಿರ್ಮಾಣ ಮಾಡುವಂತ ಸಮಯದಲ್ಲಿ ಮನೆಯಲ್ಲಿ ಸಿಕ್ಕಿರೋದ್ರಿಂದ ಅದು ಕುಟುಂಬಕ್ಕೆ ಚಿನ್ನ ಸೇರಿದ್ದು ಅಂತ ಹೇಳಿ, ಆದ್ರೆ ಇದು ಯಾವುದೇ ದೇವಸ್ಥಾನಕ್ಕೆ ಸೇರಿಲ್ಲ ಅಂತ ಹೇಳಿ ಅಧಿಕಾರಿನೇ ಸ್ಪಷ್ಟನೆ ನೀಡಿದ್ರಿಂದ ಇವಾಗ ಆ ಚಿನ್ನ ನಮಗೇ ಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಏನು ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ ಪಾಯ ತೆಗೆಯುವಂತ ಸಮಯದಲ್ಲಿ ಇಲ್ಲಿ ಚಿನ್ನ ಸಿಕ್ಕಿತ್ತು. ಇವಾಗ ಆ ಚಿನ್ನವನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ಈ ಚಿನ್ನ ಆ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಮತ್ತು ಆ ಚಿನ್ನ ನಮಗೆ ಬೇಕಂತ ಹೇಳಿ ಕುಟುಂಬಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅವರನ್ನ ಕೇಳೋಣ. ಈಗ ನೀವು ನಿನ್ನೆ ಹಸ್ತಾಂತರ ಮಾಡಿದ್ರಿ, ಇವಾಗ ಅಧಿಕಾರಿಗಳು ಬಂದು ಹೇಳಿದ್ರು ಅದು ಆ ಕುಟುಂಬಕ್ಕೆ ಸೇರಿದ್ದು, ಅಂದ್ರೆ ಆ ಮನೆಯಲ್ಲಿ ಸಿಕ್ಕಿದೆ ಅಂದ್ರೆ ಅದು ಕುಟುಂಬಕ್ಕೆ, ದೇವಸ್ಥಾನದಲ್ಲ ಅಂತ ಹೇಳಿದ್ದಾರೆ. ನಿಮ್ ಬೇಡಿಕೆ ಏನು ಇವಾಗ? ನಮ್ದೇನು ಈ ನಮ್ಗ ನಮ್ ಬಂದಾರ ಅಲ್ಲ ನಮಗ ಒಳ್ಳೆ ವಾಪಸ್ ಕೊಡ್ರಿ. ಅದು ಅವ್ರ ಬಂದಾರ ಅಲ್ಲ ಅಂದ್ರೆ ನಮಗ ಒಳ್ಳೆ ವಾಪಸ್ ಕೊಡ್ರಿ. ನಮಗ ನಿಧಿ ಒಳ್ಳೆ ನಮಗ ವಾಪಸ್ ಕೊಡ್ರಿ. ಮನಿದಾರ ಅಂದ್ರೆ ನಮ್ ಮನಿದೆ ಅಂದ್ರೆ ನಮಗ ಒಳ್ಳೆ ವಾಪಸ್ ಬೇಕು, ನಮಗ ಬೇಕು.